ಆಟಿಸಂ ಇದ್ದರೇನಂತೆ ಸಾಧನೆಯಲ್ಲಿ ಮಾತ್ರ ಈ ಬಾಲಕ ಹಿಂದೆ ಬಿದ್ದಿಲ್ಲ. ತನ್ನೊಳಗಿನ ಪ್ರತಿಭೆಗೆ ಸಾಣೆ ಹಿಡಿದ ಮಂಗಳೂರಿನ ಸಾನ್ನಿಧ್ಯ ವಿಶೇಷ ಮಕ್ಕಳ ವಸತಿ ಶಾಲೆಯ ವಿದ್ಯಾರ್ಥಿ ಅನ್ವಯ್ ಕೀಬೋರ್ಡ್ ವಾದನದ ಮೂಲಕ ಗಮನ ಸೆಳೆಯುತ್ತಿದ್ದಾನೆ. ಆಟಿಸಂ ಅನ್ನೋದು ನರ ವ್ಯವಸ್ಥೆಗೆ ಸಂಬಂಧಿಸಿದ ಒಂದು ಬೆಳವಣಿಗೆ ಸಂಬಂಧಿತ ಸ್ಥಿತಿ. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ 2 ಅಥವಾ 3 ವರ್ಷದ ವಯಸ್ಸಿನಲ್ಲೇ ಕಂಡುಬರುತ್ತೆ. ಈ ಸ್ಥಿತಿಯು ವ್ಯಕ್ತಿಯ ಸಂವಹನ, ಸಾಮಾಜಿಕ ವರ್ತನೆ ಹಾಗೂ ಕಲಿಕೆಯ ವಿಧಾನಗಳ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಆಟಿಸಂ ಎಂದರೆ ಬುದ್ಧಿಮಾಂದ್ಯತೆ ಅಲ್ಲ, ಬದಲಿಗೆ ಇಂತಹ ಮಕ್ಕಳಲ್ಲಿ ಕೆಲವೊಂದು ವಿಶೇಷ ಪ್ರತಿಭೆಗಳು ಅಥವಾ ಕೌಶಲ್ಯಗಳು ಹೆಚ್ಚು ಬೆಳೆಯುವ ಸಾಧ್ಯತೆ ಇರುತ್ತೆ. ಸರಿಯಾದ ಮಾರ್ಗದರ್ಶನ ಮತ್ತು ಬೆಂಬಲ ದೊರೆತರೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಿದೆ. ಏನು ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೇವೆ ನಾವು, ಅದು ಇದ್ದು ಕೂಡ ಸಾಧನೆ ಮಾಡಿದವರು ಬಹಳಷ್ಟು ಮಂದಿ ಇದ್ದಾರೆ. ಬಿಲ್ ಕ್ರಿಸ್ಟ್, ಮೆಸ್ಸಿ, ಕರಣ್ ಜೋಹರ್, ಇವರಿಗೆಲ್ಲ ಈ ಟೆಂಡೆನ್ಸಿ ಇದ್ರೂ ಕೂಡ ಸಾಧನೆಯ ಶಿಖರಕ್ಕೇರಿದ್ದಾರೆ ಅಂತ ಹೇಳಿಕೊಂಡು ನಮ್ಮ ಮಕ್ಕಳನ್ನು ಕೂಡ ಈ ನಿಟ್ಟಿನಲ್ಲಿ ನಮ್ಗೆ ಎಲ್ಲಿಯಾದ್ರೂ ಅವಕಾಶ ಸಿಕ್ಕಿದ್ರೆ ಅವರನ್ನು ಕೂಡ ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ತರಬಹುದು ಎಂಬ ಒಂದು ಆತ್ಮವಿಶ್ವಾಸ ನಮಗಿದೆ. ಇಲ್ಲಿ ನಮ್ಮ ಎಳೆಯ ಒಬ್ಬ ಹುಡುಗ ಅನ್ವಯ್, ಅವನು ಏನು ಕೀಬೋರ್ಡ್ ಬಾರಿಸ್ತಾನಂತ ಹೇಳಿದ್ರೆ ಅದು ನೀವು ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ, ನಾವು ಹೇಳುವುದಕ್ಕಿಂತ. ಎಳೆಯ ಪ್ರಾಯದಲ್ಲಿ ಅದು ಹೇಗೆ ಅದು ಅವನ ಜೊತೆಯಲ್ಲೇ ಬಂದಿದೆ, ಜೊತೆಯಲ್ಲೇ ಬೆಳವಣಿಗೆ ಆಗಿದೆ. ಇಂಥ ತುಂಬಾ ಸ್ಕಿಲ್ಸ್ ಗಳನ್ನ ನಾನು ನನ್ನ ಈ 46 ವರ್ಷದ ಅವಧಿಯಲ್ಲಿ ಬೇರೆ ಬೇರೆ ಮಕ್ಕಳಲ್ಲಿ ಕಂಡಿದ್ದೇನೆ. ಅನ್ವಯ್ ಈ ಹುಡುಗ ಈಗ ನೀವು ಈ ಹುಡುಗನ ನಾನು ನೋಡ್ಬೋದು. ಇವನು ಒಂದು ರೀತಿಯಲ್ಲಿ ನಮ್ಗೆ ನೋಡುವಾಗ ಏನನಿಸ್ತದೆ ಅಂತ ಹೇಳಿದ್ರೆ ಒಂದು ಮೈಲ್ಡ್ ಅಥವಾ ಮಾಡ್ರೇಟ್ ಅಂತ ಹೇಳ್ಬೋದು ನಾವು. ಅಂತ ತೀವ್ರತರದ ಏನು ತೊಂದರೆ ಅವನಿಗೆ ಇಲ್ಲ, ಏನಿಲ್ಲ. ಬಟ್ ಅವನಿಗೆ ತನ್ನ 2-3 ವರ್ಷ ಪ್ರಾಯದಲ್ಲಿ ಇದಾಗಿದೆ ಅಂತ ಅವನ ಹೆತ್ತವರು ಹೇಳಿದ್ದಾರೆ. ಇಲ್ಲಿಗೆ ಬರ್ತಾ ಇದ್ದಾನೆ. ಕೆಲವೊಮ್ಮೆ ಒಂದು ರೀತಿಯ ಮೂಡಿ ಆಗ್ತಾನೆ, ಬಟ್ ಕೆಲವೊಮ್ಮೆ ಚೆನ್ನಾಗಿರ್ತಾನೆ. ಅವನು ಒಂದು ರೀತಿಯ ತುಂಟತನ ಕೂಡ ನಾವು ಇವನಲ್ಲಿ ಕಾಣ್ತೀವಿ. ಈ ಸ್ಕಿಲ್ ಈಗ ಇವತ್ತು ತೋರಿಸ್ತಕ್ಕಂತ ಒಂದು ಸ್ಕಿಲ್, ಇದು ಅವರಲ್ಲಿಯೇ ಬೆಳವಣಿಗೆ ಆಗುವಂಥದ್ದು, ಸವಾನ್ಸ್ ಅಂತ ಹೇಳ್ತೇವೆ. ಅವರಲ್ಲಿ ವೃದ್ಧಿ ಆಗತಕ್ಕಂಥದ್ದು ಅದು ಹೆಚ್ಚಿನವರಲ್ಲಿ ಇರ್ತದೆ. ಈಗ ನೀವು ಬ್ಲೈಂಡ್ ಪರ್ಸನ್ಸ್ ನೀವು ನೋಡ್ಬೋದು, ಅವರು ಬಹಳ ಸಂಗೀತ ಎಲ್ಲ ಹಾಡ್ತಾರೆ. ಇಂಥ ಈ ಆಟಿಸ್ಟಿಕ್ ಮಕ್ಕಳಲ್ಲಿ ಅವರದೇ ರೀತಿಯಲ್ಲಿ, ಈಗ ಮೆಸ್ಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ ಫುಟ್ಬಾಲ್ ಆಟಗಾರಾಗಿ ಮಿಂಚಬೇಕಾದ್ರೆ ಅವನಲ್ಲಿ ಯಾವೊಂದು ಕ್ವಾಲಿಟಿ ಇತ್ತು, ಅವನು ಯಾವ ರೀತಿ ಅದನ್ನು ಆಡಬೇಕು ಅಂತ ಇತ್ತು. ಅನ್ವಯ್ ಸುಮಾರು 2 ವರ್ಷಗಳ ಹಿಂದೆ ಸಾನ್ನಿಧ್ಯ ವಿಶೇಷ ಮಕ್ಕಳ ವಸತಿ ಶಾಲೆಗೆ ಪ್ರವೇಶ ಪಡೆದಿದ್ದಾನೆ. ಅವನ ಮುಖ್ಯ ಉದ್ದೇಶ ಸಂಗೀತ ಕಲಿಯುವುದಾಗಿತ್ತು. ಯಾವುದೇ ತರಬೇತಿ ಪಡೆಯದೆ ಅವನಿಗೆ ಕೀಬೋರ್ಡ್ ನುಡಿಸೋದು ಸ್ವಾಭಾವಿಕವಾಗಿ ಬೆಳೆಯಿತು. ಒಂದು ಹಾಡನ್ನ ಒಮ್ಮೆ ಕೇಳಿದ್ರೆ ಅದನ್ನ ನೆನಪಿಟ್ಟುಕೊಂಡು ಕೀಬೋರ್ಡ್ನಲ್ಲಿ ಅದೇ ರೀತಿ ವಾದಿಸುವ ಸಾಮರ್ಥ್ಯ ಅವನಲ್ಲಿದೆ. ರಾಷ್ಟ್ರೀಯ ಗೀತೆಯಾಗಲಿ, ವಿವಿಧ ಜಿಂಗಲ್ಸ್ ಆಗಲಿ ಅಥವಾ ಬೇರೆ ಹಾಡುಗಳಾಗಲಿ ಅವನು ಸುಲಭವಾಗಿ ವಾದಿಸಬಲ್ಲನು. 2 ವರ್ಷದ ಹಿಂದೆ ಸಾನ್ನಿಧ್ಯ ಶಾಲೆಗೆ ಬಂದು ಅವರು ಅಡ್ಮಿಷನ್ ತಕೊಂಡ್ರು. ಅನ್ವಯಲ್ಲಿ ಒಂದು ವಿಶೇಷವಾದ ಒಂದು ಕಲೆ ಇದೆ. ಏನಂತ ಹೇಳಿದ್ರೆ, ಯಾವುದೇ ಟ್ರೈನಿಂಗ್ ಇಲ್ಲದೆ ಅವರು ಕೀಬೋರ್ಡ್ ಅನ್ನು ಪ್ಲೇ ಮಾಡ್ತಾರೆ. ಅನ್ವಯ್ ಯಾವುದೇ ಒಂದು ಪದ್ಯವನ್ನು ಆಲಿಸಿ ಆ ಕೆಪಾಸಿಟಿ ಉಂಟು. ಯಾಕೆಂದ್ರೆ ಇದನ್ನು ಸಾವಂತ್ ಎಬಿಲಿಟಿ ಅಂತ ಹೇಳ್ತೇವೆ. ಅವರು ಗಣಿತದಲ್ಲಿ ಆಗ್ಲಿ, ಚಿತ್ರಕಲೆಯಲ್ಲಿ ಆಗ್ಲಿ, ಸಂಗೀತದಲ್ಲಿ ಆಗಿ ಪರಿಣತಿಯನ್ನು ಪಡೆದಿರ್ತಾರೆ. ಯಾಕೆಂದ್ರೆ ಅದರಲ್ಲಿ ಅವ್ರಿಗೆ ಕಲಿಸ್ಬೇಕಂತ ಇಲ್ಲ. ಈಗ ಅನ್ವಯಿಗೆ ಸಹ ಅವನು ಯಾವುದೇ ಕ್ಲಾಸಿಗೆ ಹೋಗ್ಲಿಲ್ಲ, ಯಾವುದೇ ನೋಟ್ಸ್ ಕಲೀಲಿಲ್ಲ, ಈ ಮ್ಯೂಸಿಕಲ್ ನೋಟ್ಸ್ ಯಾವುದೇ ಕಲೀಲಿಲ್ಲ. ಆದ್ರೆ ಸಹ ಒಂದು ಪದ್ಯವನ್ನು ಕೇಳಿ ಅದನ್ನು ಅವನು ಆ ಗ್ರಾಸ್ಪಿಂಗ್ ಕೆಪಾಸಿಟಿ ಅವನಿಗೆ ತುಂಬಾ ಇದೆ. ಆ ಕಾಗ್ನಿಷನ್ ಪವರ್ ಇರುವ ಕಾರಣ ಅವನ ಕೀಬೋರ್ಡ್ ಅನ್ನು ಸರಿಯಾಗಿ ಒಂದು ಚಂದವಾಗಿ ನುಡಿಸ್ತಾನೆ. ನ್ಯಾಷನಲ್ ಆಂಥಮ್ ಆಗಿರ್ಲಿ, ಯಾವುದೇ ಜಿಂಗಲ್ಸ್, ಎನಿ ಸಾಂಗ್, ನೀವು ಯಾವುದೇ ಪದ್ಯವನ್ನು ಹೇಳಿದ್ರೆ ಅದನ್ನು ನುಡಿಸುವ ಕೆಪಾಸಿಟಿ ಅವನಿಗೆ ಇದೆ. ಮತ್ತೆ ಆಕ್ಟಿವಿಟೀಸ್ ಬೇಸ್ ಅಂತ ಹೇಳಿದ್ರೆ, ಅವನು 10 ವರ್ಷದ ಹುಡುಗ. 10 ವರ್ಷದ ಮಕ್ಕಳಿಗೆ ಬೇಕಾದಕ್ಕಿಂತ ಹೆಚ್ಚಿನ ಅವನಿಗೆ ಒಂದು ಜ್ಞಾನ ಇದೆ ಅಂತ ಹೇಳ್ಬೋದು. ಬಿಹೇವಿಯರ್ ಪ್ರಾಬ್ಲಮ್ ಇಶ್ಯೂಸ್ ಇರ್ಬೋದು, ಯಾಕೆಂದ್ರೆ ಆಟಿಸಂ ಇರುವ ಕಾರಣ ಬಿಹೇವಿಯರ್ ಪ್ರಾಬ್ಲಮ್ ಇದೆ. ಆದ್ರೆ ಆ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಮಾಡೋದ್ರಲ್ಲಿ ರೀಡಿಂಗ್, ರೈಟಿಂಗ್, ಸ್ಟೋರಿ ಟೆಲ್ಲಿಂಗ್ ಆಗ್ಲಿ, ಆದ್ರೆ ಅವನ ಸ್ಪೀಚ್ ಕ್ಲಿಯರ್ ಇರುವುದಿಲ್ಲ. ಬಟ್ everything is very much interested and is very good performer, I can say. ಯಾಕಂದ್ರೆ ನಾವು ಫಸ್ಟ್ ಪರ್ಫಾರ್ಮೆನ್ಸ್ ಅವನಿಗೆ ಇಲ್ಲಿ ನಮ್ಮ ವೇದಿಕೆಯನ್ನು ಸಾನ್ನಿಧ್ಯದಲ್ಲಿ ನೀಡಿರುವುದು ಸ್ವಾತಂತ್ರ್ಯ ದಿನಕ್ಕೆ. ಆ ದಿನದಂದು ಅವನು
ರಾಷ್ಟ್ರಗೀತೆಯನ್ನು ಬಾರಿಸಿದ್ದಾನೆ. ಅದೇ ರೀತಿ ಕಳೆದ 2 ವರ್ಷದಿಂದ ನಮ್ದು ಏನು ಆನ್ಯುವಲ್ ಕಾರ್ಯಕ್ರಮ ಕದ್ರಿ ಪಾರ್ಕ್ ಅಲ್ಲಿ ನಾವು ಆಯೋಜಿಸ್ತೇವೆ, ಆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪದ್ಯಗಳನ್ನು ಏನು ಅವನು ಕೇಳಿ ಅದನ್ನು ನುಡಿಸುವ ಕೆಪಾಸಿಟಿ ಅವನಲ್ಲಿದೆ. ಅದಕ್ಕೆ ಸಹ ನಾವು ವೇದಿಕೆಯನ್ನು ನಾವು ಕದ್ರಿ ಪಾರ್ಕ್ ಅಲ್ಲಿ ಅವರಿಗೆ ಕೊಟ್ಟಿದ್ದೇವೆ. ಶಾಲೆಯ ಪ್ರಾರ್ಥನಾ ಕಾರ್ಯಕ್ರಮಗಳಲ್ಲಿಯೂ ಅನ್ವಯ್ ತನ್ನ ಕೌಶಲ್ಯವನ್ನ ತೋರಿಸುತ್ತಿದ್ದಾನೆ. ಓದು ಮತ್ತು ಬರವಣಿಗೆಯಲ್ಲಿಯೂ ಉತ್ತಮ ಸಾಮರ್ಥ್ಯ ಹೊಂದಿರುವ ಈತನ ಪ್ರತಿಭೆಯನ್ನ ಗುರುತಿಸಿದ ಶಿಕ್ಷಕರು ಅವನಿಗೆ ವೇದಿಕೆ ನೀಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ವಾರ್ಷಿಕ ಕಾರ್ಯಕ್ರಮಗಳಲ್ಲಿ ಅವನು ಯಶಸ್ವಿಯಾಗಿ ಕೀಬೋರ್ಡ್ ವಾದನ ಪ್ರದರ್ಶನ ನೀಡಿದ್ದಾನೆ ಎಂದು ಶಿಕ್ಷಕರು ಹೇಳಿದ್ದಾರೆ.